ಫಸ್ಟ್ ಸಿಗೋದು ಈ ಲೈಟ್ ಹೌಸ್ ಅಂತ. ಈ ಡಿವಿಷನ್ಸ್ ಇಂದ ಇಡೀ ಗೋವಾಗೆ ವಾಟರ್ ಸಪ್ಲೈ ಆಗ್ತಾ ಇತ್ತು. ಈ ಫೋರ್ಟ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ, ನಾವು ಇಲ್ಲಿ ಸಿಂಕ್ವೇರಿಯಂ ಫೋರ್ಟ್ ವ್ಯೂ ಪಾಯಿಂಟ್ ಬಂದಿದ್ದೀವಿ. ಎಲ್ಲರೂ ಈಗ ಪ್ಯಾರಾಸೈಲಿಂಗ್ ಮಾಡಕ್ಕೆ ರೆಡಿ ಆಗಿದ್ದೀವಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಗೋವಾದಲ್ಲಿ ಡೇ 3. ನಾವಿವಾಗ ಬಂದಿರೋದು ಅಗೋಡಾ ಫೋರ್ಟ್ಗೆ. ಇವಾಗ ಟೈಮ್ ಬಂದು 11:25 ಆಯಿತು. ನಾವು ಬೇಗನೆ ಬಿಡಬೇಕಾಗಿತ್ತು, ಬಟ್ ಲೇಟ್ ಆಯಿತು. ಇವಾಗ ಕಾರ್ನ ಪಾರ್ಕ್ ಮಾಡಿಬಿಟ್ಟು ನಾವು ಫೋರ್ಟ್ ನೋಡೋಕೆ ಹೋಗ್ತಾ ಇದ್ವಿ. ಸ್ವಲ್ಪ ಜಾಸ್ತಿನೇ ಆಗಿದೆ ಬಿಸಿಲು, ಬನ್ನಿ ಆದ್ರು. ಸೊ ಒಳಗಡೆ ಬಂದ ತಕ್ಷಣ ಇಲ್ಲಿ ಟಿಕೆಟ್ ತಗೋಬೇಕು. ಸೊ ಇಲ್ಲಿ ಟಿಕೆಟ್ ನೋಡೋದಾದ್ರೆ ನೀವು ಫಾರಿನರ್ಸ್ಗೆ 300 ರುಪೀಸು, ಇಂಡಿಯನ್ ಸಿಟಿಸನ್ಗೆ 25 ರುಪೀಸ್. ಸೊ ಇಲ್ಲಿ ಫೋರ್ಟ್ ಇಂದ ಇಲ್ಲಿ ಒಳಗಡೆ ಬಂದ ತಕ್ಷಣ ಫಸ್ಟ್ ಸಿಗೋದು ಈ ಲೈಟ್ ಹೌಸ್ ಅಂತ ಇದ್ದಾರೆ. ಸೊ ಈ ಲೈಟ್ ಹೌಸು ಎಕ್ಸಾಕ್ಟ್ ಆಗಿ ಯಾವಾಗ ಬಿಲ್ಡ್ ಆಯ್ತು ಅಂತ ರೆಕಾರ್ಡ್ಸ್ ಅಲ್ಲಿ ಇಲ್ಲ, ಬಟ್ ಇಲ್ಲಿ ಹೇಳೋ ಪ್ರಕಾರ ಬೋರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವಾಗ ಫೋರ್ಟು ಕಟ್ಟಿದ್ರಲ್ಲ ಅರೌಂಡ್ 16th century. ಸೊ ಅವಾಗ ಈ ಲೈಟ್ ಹೌಸ್ ಆಗಿದೆ ಅಂತ ಅಂತಿದ್ದಾರೆ. ಸೊ ಇನಿಷಿಯಲಿ ಈ ಲೈಟ್ ಹೌಸು ಎವ್ರಿ 7 minutesಗೆ ಒಂದ್ಸಲ ಏನೋ ಬ್ಲಿಂಕ್ ಆಗ್ತಾ ಇತ್ತಂತೆ. ಆಮೇಲೆ ಇದನ್ನ ಕಪಲ್ ಆಫ್ ಸೆಕೆಂಡ್ಸ್ ತಗೊಂಡ್ಬಂದು, ಬಟ್ ಐ ಥಿಂಕ್ ಸ್ವಲ್ಪ ವರ್ಷದಿಂದ ಇದನ್ನ ಸ್ಟಾಪ್ ಮಾಡಿದ್ರು. ಸೊ ಈಗ ಇದು ಆಪರೇಷನಲ್ ಇಲ್ಲ. ಮೇ ಬಿ ಆವಾಗಿನ ಕಾಲದಲ್ಲಿ ಇರೋ ಲೈಟ್ ಹೌಸ್ನ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ರು. ಪಕ್ಕದಲ್ಲಿರೋ ಸಮುದ್ರದ ಯಾರಾದ್ರೂ ಬರ್ತಾ ಇದ್ರು ಸಿಗ್ನಲ್ ಕೊಡೋಕ್ಕೆ, ಬಟ್ ಈಗ ಇದು ಆಪರೇಷನಲ್ ಇಲ್ಲ. ಜಸ್ಟ್ ಒಂದು ಫೋಟೋಜೆನಿಕ್ ಪ್ಲೇಸ್ ಅಷ್ಟೇ. ಅಗೋಡಾ ಫೋರ್ಟ್ ಅಲ್ಲಿ ಒಂದು ಫೋಟೋಜೆನಿಕ್ ಪ್ಲೇಸ್ ಅಂತ ಅನ್ಬೋದು. ಸೊ ಇದು ಅಗೋಡಾ ಫೋರ್ಟ್ಗೆ ಅಗೋಡಾ ಅಂತ ಹೆಸರು ಬರೋಕ್ಕೆ ಕಾರಣ ಏನಂತಂದ್ರೆ, ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಈ ಸ್ಕ್ವೇರ್ ಶೇಪ್ ಅದು ಈ ಜಾಗ. ಸೊ ಈ ಜಾಗದಿಂದ ಇದಕ್ಕೆ ಅಗೋಡಾ ಅಂತ ಹೆಸರು ಬಂತು. ಸೊ ಅಗೋಡಾ ಅಂದ್ರೆ ಪೋರ್ಚುಗೀಸ್ ಭಾಷೆಯಲ್ಲಿ ವಾಟರ್ ಅಂತ. ಸೊ ಇದೇನು ಕಾಣ್ತಾ ಇದೆಯಲ್ಲ ಸ್ಟೋರೇಜ್, ಇದು ಅರೌಂಡ್ 23,76,000 ಗ್ಯಾಲನ್ಸ್ ವಾಟರ್ ಸ್ಟೋರ್ ಮಾಡ್ತಾ ಇತ್ತು ಅವಾಗಿನ ಕಾಲದಲ್ಲಿ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಅಂಡ್ ಹ್ಯೂಜ್ ವಾಟರ್ ಸ್ಟೋರೇಜ್ ಆಗಿತ್ತು ಇದು. ಇದರಲ್ಲಿ ಆಲ್ಮೋಸ್ಟ್ 5 ಡಿವಿಷನ್ಸ್ ಮಾಡಿದ್ದಾರೆ. ಈ ಡಿವಿಷನ್ಸ್ ಇಂದ ಇಡೀ ಗೋವಾಗೆ ವಾಟರ್ ಸಪ್ಲೈ ಆಗ್ತಾ ಇತ್ತು. ಸೊ ಆ ಕಾರಣದಿಂದ ಇದಕ್ಕೆ ಅಗೋಡಾ ಅಂತ ಹೆಸರಿಟ್ರು. ಸೊ ಅಗೋಡಾ ಇಸ್ ನಥಿಂಗ್ ಬಟ್ ಇನ್ ಪೋರ್ಚುಗೀಸ್ ಲ್ಯಾಂಗ್ವೇಜ್ ವಾಟರ್ ಅಂತ ಅರ್ಥ. ವಾಟರ್ ಸ್ಟೋರೇಜ್ ಅಂತ. ಸೊ ಇಲ್ಲಿ ಖಾಲಿಯಾಗಿರೋ ಬಾವಿ ತರ ಇದೆ, ಒಳಗಡೆ ಝೂಮ್ ಹಾಕಿದ್ರೆ ಕಾಣಲ್ಲ. ಹಲೋ ಹಾಯ್. ಸೊ ಎಕೋ ಆಗ್ತಾರಿಂದ ಗೊತ್ತಾಗ್ಬೋದು ಎಷ್ಟು ಡೀಪ್ ಆಗಿರುತ್ತೆ ಮತ್ತೆ ಎಷ್ಟು ವಾಟರ್ ಇತ್ತು ಆಗಿನ ಕಾಲದಲ್ಲಿ ಅಂತ. 1510 ಅಲ್ಲಿ ಅಫಾನ್ಸೋ ಡಿ ಅಲ್ಬರ್ಟ್ ಅಂತ ಪೋರ್ಚುಗೀಸ್ ರಾಜ ಗೋವಾಗೆ ಬಂದು ಗೋವಾ ಅಕ್ವೈರ್ ಮಾಡ್ಕೊಂತಾರೆ. ಅದಕ್ಕಿಂತ ಮುಂಚೆಯಲ್ಲಿ ಆದಿಲ್ ಶಾ ರೂಲಿಂಗ್ ಇರುತ್ತೆ. 1510 ಅಲ್ಲಿ ಅಕ್ವೈರ್ ಮಾಡ್ತಾರೆ. ಅಕ್ವೈರ್ ಮಾಡಿದ ತಕ್ಷಣ ಒಂದು 20 years ಬೇಕಾಗುತ್ತೆ ಅವ್ರಿಗೆ ಎಸ್ಟಾಬ್ಲಿಷ್ ಮಾಡೋಕ್ಕೆ. ಬಟ್ ಇನಿಷಿಯಲ್ ಡೇಜಲ್ಲಿ ಅವ್ರಿಗೆ ಫ್ರೆಂಚಸ್ಸು ಡಚಸ್ಸು ಆಮೇಲೆ ಬ್ರಿಟಿಷರ್ ಕಡೆಯಿಂದ ಸ್ಟ್ರಾಂಗ್ಲಿ ಅಪೋಸಿಷನ್ ಆಗ್ತಾ ಇರುತ್ತೆ. ಸೊ ಅವ್ರು ಅಟ್ಯಾಕ್ಸ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕಂತಾನೆ ಕಟ್ಟಿದ್ದು ಸ್ಟ್ರಾಂಗ್ ಕೋಟೆ ಇದು ಅಗೋಡಾ ಫೋರ್ಟ್. ಇಲ್ಲಿ ನೋಡ್ತಾ ಇದ್ದಾರೆ. ಸೊ ಅರೌಂಡ್ 1610 ಅಲ್ಲಿ ಈ ಫೋರ್ಟ್ ರೆಡಿ ಆಗುತ್ತೆ. ಈ ಫೋರ್ಟ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ, ಕಟ್ಟಿದಾಗಿಂದ ಇಲ್ಲಿವರೆಗೂ ಅದನ್ನ ಯಾರು ಬೇರೆ ರಾಜ್ಯರು ಅಕ್ವೈರ್ ಮಾಡೋಕ್ಕಾಗಿರ್ಲಿಲ್ಲ. ಅಷ್ಟೊಂದು ಸ್ಟ್ರಾಂಗ್ ಆಗಿ ಇಲ್ಲಿ ಡಿಫೆನ್ಸ್ ಸಿಸ್ಟಮ್ ಇತ್ತು. ಗೋವಾನ ಬೇರೆಯವರಿಂದ ಪ್ರೊಟೆಕ್ಟ್ ಮಾಡ್ತಾ ಇತ್ತು. ಇವಾಗ ಫೋರ್ಟ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ತುಂಬಾನೇ ರಶ್ ಇತ್ತು ಆಕ್ಚುಲಿ. ನಾವು ಬಂದಿದ್ದು ಟ್ಯೂಸ್ಡೇ ಆದ್ರೂ ಇವಾಗ ಟೂರಿಸ್ಟ್ ಟೈಮ್ ಅಲ್ವಾ, ಡಿಸೆಂಬರ್ ಮಂತಲ್ಲಿ. ಸೊ ಪ್ಲಾನ್ ಮಾಡ್ಕೊಂಡು ಬರೋದು ಒಳ್ಳೇದಾಗುತ್ತೆ. ನೋಡಿ ಕ್ರೌಡ್ ನೋಡ್ತಾ ಇರ್ಬೋದು ನೀವು. ಐಡಿಯಲ್ ಟೈಮ್ ಬಂದ್ಬಿಟ್ಟು ಇದು ಸನ್ರೈಸು ಸನ್ಸೆಟ್ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾವು ಇಲ್ಲಿ ಸಿಂಕ್ವೇರಿಯಂ ಫೋರ್ಟ್ ವ್ಯೂ ಪಾಯಿಂಟ್ ಬಂದಿದ್ದೀವಿ. ಸೊ ನಾವು ಈ ವ್ಯೂ ಪಾಯಿಂಟ್ ಇಂದ ಏನ್ ಸ್ಪೆಷಾಲಿಟಿ ಅಂದ್ರೆ, ನಾವು ಇಲ್ಲಿ 3 ಇದು ಒಟ್ಟಿಗೆ ನೋಡ್ಬೋದು. ಯಾವ್ದಾವ್ದು ಅಂದ್ರೆ ಕಲಂಗೂಟ್, ಕಾಂಡಲಿಯಂ ಹಾಗೆ ಬಾಗಾ ಬೀಚ್ದು ನೋಡ್ಬೋದು ನೀವು. ಇಲ್ಲಿ ಅಲ್ಲೆಲ್ಲ ವಾಟರ್ ಆಕ್ಟಿವಿಟೀಸ್ ಮಾಡ್ತಿದ್ದಾರೆ. ನಾವು ಪ್ಲಾನ್ ಮಾಡ್ತಿದೀವಿ ಮಾಡೋಣ ಅಂತ. ಹೋಪ್ ವಿಲ್ ಡೂ ಇಟ್. ಲೆಟ್ಸ್ ಸಿ. ಬಂದ್ರೆ ಇಲ್ಲಿ ನಮಗೆ ಬೀಚ್ ಆಕ್ಸೆಸ್ ಮಾಡಕ್ಕೆ ಎಂಟ್ರಿ ಇದೆ. ಕೆಳಗಡೆ ಹೋದ್ರೆ ಕಂಪ್ಲೀಟ್ ಬೀಚ್ ಆಕ್ಸೆಸ್ ಮಾಡಬಹುದು. ಅಂಡ್ ಇನ್ನೊಂದು, ಇದು ಅಗೋಡಾ ಫೋರ್ಟ್ ಇಂದ ಜಸ್ಟ್ 2 to 3 kilometers ಅಷ್ಟೇ ಇರೋದು. ಸೊ ಚೆನ್ನಾಗಿದೆ ವ್ಯೂ ಪಾಯಿಂಟ್, ಮಿಸ್ ಮಾಡ್ಕೋಬೇಡಿ ಬಂದಾಗ. ಹಾಗೆ ಇಲ್ಲಿ ನಮ್ಗೆ ಇಷ್ಟೇ ನೋಡ್ಕೊಂಡು ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗೋದಲ್ಲ, ಅಲ್ಲಿ ಮುಂದೆ ವಾಕ್ ಪಾತ್ ಇದೆ. ಸೊ ಅಲ್ಲಿವರೆಗೂ ಹೋದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ವ್ಯೂ. ಇಲ್ಲಿ ವಾಟರ್ ಆಕ್ಟಿವಿಟೀಸ್ನ ಟ್ರೈ ಮಾಡೋಣ ಅಂತ ಎನ್ಕ್ವೈರಿ ಮಾಡ್ತಾ ಇದ್ವಿ. ಸೊ ಅವಾಗ ಗೊತ್ತಾಯ್ತು ನಮಗೆ ಇದು ಪ್ಯಾಕೇಜ್ ಎಲ್ಲ ಇರಲ್ಲ. ಪ್ರತಿಯೊಂದು ಆಕ್ಟಿವಿಟಿನೂ ಸಪ್ರೇಟ್ ಆಗಿ ಪೇ ಮಾಡಬೇಕಾಗುತ್ತೆ. ಸೀಸನ್ ಆಗಿದ್ರಿಂದ ನಮಗೇನೂ ಡಿಸ್ಕೌಂಟ್ ಸಿಗಲಿಲ್ಲ. ಆಫ್ ಸೀಸನ್ ಆದರೆ ಮೇ ಬಿ ಡಿಸ್ಕೌಂಟ್ ಸಿಗಬಹುದು.
ಹೈಟ್ ಬೇಕು ಏನಾದ್ರು ಜಾಸ್ತಿ ಆಗಬೇಕು ಅಂತ ಕೇಳ್ತಾರೆ. ಈಗ ಬೇಕಾದ್ರೆ ಇಲ್ಲಪ್ಪ ನಮ್ದು ಏನಾಯ್ತು ನಿಮ್ಮ ಪ್ಯಾಕೇಜಿಂದ ಅಷ್ಟೇ ಕೊಡಂದ್ರೆ ಅಷ್ಟೇ ಕೊಡ್ತಾರೆ ಅವರು. ಟೈಮ್ ಬೇಕಾದ್ರೆ ವಿಡಿಯೋ ಮಾಡಿಕೊಡಿ 1 ವರ್ಷ ನಮಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಲೈಫ್ ಜಾಕೆಟ್ ಹಾಕಿ ಬೋಟಲ್ಲಿ ಕಳಿಸ್ತಾ ಇದ್ದಾರೆ. ಸೊ ನಾವಿವಾಗ ಫಸ್ಟ್ ಮಾಡ್ತಾ ಇರೋದು ಪ್ಯಾರಾಸೆಲಿಂಗ್. ಸಮುದ್ರದಲ್ಲಿ ನಾನು ಫಸ್ಟ್ ಟೈಮ್ ವಾಟರ್ ಆಕ್ಟಿವಿಟಿ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಎಕ್ಸೈಟೆಡ್. ನಾವೆಲ್ಲರೂ ಈಗ ಪ್ಯಾರಾಸೈಲಿಂಗ್ ಮಾಡಕ್ಕೆ ರೆಡಿ ಆಗಿದ್ದೀವಿ. ಆಲ್ ದಿ ಬೆಸ್ಟ್ ಗೈಸ್. ಎಲ್ಲರೂ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಸೊ ಸ್ಪೀಡ್ ಬೋಟಲ್ಲಿ ಹೋಗ್ತಾ ಇದ್ದೀವಿ ಈಗ. ಸೊ ಇಲ್ಲಿ ಪ್ಯಾರಾಸೈಲಿಂಗ್ ಮತ್ತೊಂದು ಬೋಟ್ ಇರುತ್ತೆ, ಅದ್ರೊಳಗಡೆ ಹೋಗ್ಬೇಕು ನಾವು. ಇಲ್ಲಿ ಸ್ವಲ್ಪ ಮೇಲ್ ಹೋದ್ಮೇಲೆ ಡಿಪ್ ಮಾಡಕ್ಕೆ ಕೇಳ್ತಾರೆ, ಮಾಡಬೇಕೋ ಬೇಡವಾ ಅಂತ ಮುಂಚೆನೆ ನಾವು ಕೇಳಿದ್ದೆ ಡಿಪ್ನ ಅಂತ. ಸೊ ಮುಳುಗಿಸ್ಬಿಟ್ಟು ನಾನು ಸ್ವಲ್ಪ ಮೇಲ್ಗಡೆಯಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂದು ಆ್ಯಕ್ಚುಲಿ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ. ಸೊ ನಾವು ಡ್ರೋನಲ್ಲಿ ಶೂಟ್ ಮಾಡಿದಾಗ ಯಾವ ಥರ ನಮಗೆ ಕಾಣಿಸ್ತಾ ಇರುತ್ತಲ್ಲ ಅದೇ ಥರ ಕಾಣಿಸ್ತಾ ಇತ್ತು ಅಲ್ಲಿ ನಮಗೆ. ಅಲ್ಲಿ ನಮ್ಮ ಕಣ್ಗಳೇ ಡ್ರೋನ್ ಆಗಿತ್ತು ಅಂತಂದರೆ ತಪ್ಪಾಗಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಇನ್ನು ಮೇಲೆ ನಾವು ಹೋಗಬೇಕು ಅಂತಂದರೆ ಮುಂಚೆನೇ ಇನ್ಫಾರ್ಮ್ ಮಾಡಿರಬೇಕು. ಅದ್ರ ಬೇಸಿಸ್ ಮೇಲೆ ಅಮೌಂಟ್ನ ಡಿಸೈಡ್ ಮಾಡ್ತಾರೆ. ಸೂಪರ್ ಆಗಿತ್ತು. ನಮ್ಗೆ ಆ್ಯಕ್ಚುಲಿ ಮೇಲೆ ಹೋಗಿ ನಾವು ಇನ್ನೂ ಸ್ವಲ್ಪ ಕಿತ್ಕೊಂತೀವಿ ಅನ್ನೋಷ್ಟೊತ್ತಿಗೆ ಕೆಳಗಡೆ ಇಳಿಸ್ಬಿಟ್ರು. ಅದೇ ಡಿಸ್ಕೌಂಟ್ ಆಯಿತು. ಬಟ್ ಒನ್ ಟೈಮ್. ಸೊ ಪ್ಯಾರಾಸೈಲಿಂಗ್ ಅಮೌಂಟ್ ಬಂದ್ಬಿಟ್ಟು 1200 ಪರ್ ಪರ್ಸನು. ಇವಾಗ ನೆಕ್ಸ್ಟ್ ನಾವು ಬನಾನಾ ರೈಡ್ಗೆ ಹೋಗ್ತಾ ಇದ್ದೀವಿ. ಇದರದಂತೂ ನನಗೆ ನಿಜವಾಗ್ಲೂ ಐಡಿಯಾನೇ ಇರಲಿಲ್ಲ ಹೀಗಿರುತ್ತೆ ಅಂತ. ಫಸ್ಟ್ ಟೈಮ್ ಇದು ಕೂಡ. ಶೋರಿಂದ ಇನ್ನು ಎಷ್ಟು ದೂರ ಕರ್ಕೊಂಡು ಹೋಗ್ತಾರೆ ಅಂತ ಅನ್ನೋಷ್ಟರಲ್ಲೇ ಹೆಂಗೆ ಬಿಸಾಕ್ಬಿಟ್ರು ಅಂದರೆ ನಮ್ಮನ್ನ ಜೀವ ಬಾಯಿಗೆ ಬಂದೋಯ್ತು. ಒಂದು ಸೆಕೆಂಡ್. ಒಂದೇ ಸತಿ ಎಲ್ಲ ಜಾಸ್ತಿ ಆಗಬಾರ್ದು ಅಂತ ನಾನು ನೆಕ್ಸ್ಟ್ ಯಾವುದೋ ವಾಟರ್ ಗೇಮ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ವಿ. ಸೊ ಇವಾಗ ಸ್ವಲ್ಪ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಚೆನ್ನಾಗಿತ್ತು ಅಲ್ಲಿ ನೋಡೋಕ್ಕೆ, ಕುತ್ಕೊಳ್ಳೋಕ್ಕೆ ಎಲ್ಲ ಅಷ್ಟೊಂದು ಕ್ರೌಡೆಡ್ ಇರಲಿಲ್ಲ. ಸೊ ಸ್ಪೆಂಡ್ ಸಮ್ ಟೈಮ್ ಟುಗೆದರ್. A few moments later. ಮಧ್ಯಾಹ್ನ ನಾವು ಬೀಚ್ ಎಲ್ಲ ಮುಗಿಸ್ಕೊಂಡು ರೂಮ್ ರೀಚ್ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ ಇವಾಗ ಸಾಯಂಕಾಲ ಬಂದಿರೋದು ಬಿರ್ಲಾ ಟೆಂಪಲ್ಗೆ. ಬಿರ್ಲಾ ರಾಧಾಕೃಷ್ಣ ಟೆಂಪಲು. ಇದು ರೀಸೆಂಟಾಗಿ ಇನಾಗ್ರೇಟ್ ಆಗಿರೋ ಒಂದು ಹೊಸ ಟೆಂಪಲ್ಲು ಗೋವಾದಲ್ಲಿ. ಸೊ ಈ ಟೆಂಪಲ್ನ ನಾವು ಸಾಯಂಕಾಲನೇ ವಿಸಿಟ್ ಮಾಡಬೇಕು ಅಂತ ಬಂದಿದ್ವಿ. ಸೊ ದಟ್ ಲೈಟಿಂಗ್ಸ್ ಎಲ್ಲ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಈವನ್ ಸನ್ಸೆಟ್ಗೆ ಬಂದ್ರೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲಿ. ಈ ಟೆಂಪಲ್ ಕಟ್ಟೋದಕ್ಕೆ 2021 ಸ್ಟಾರ್ಟ್ ಮಾಡಿ 2023 ಇನಾಗ್ರೇಟ್ ಮಾಡಿದ್ದಾರೆ. ಗೋವಾದಲ್ಲಿ ಒಂದು ಪೀಸ್ಫುಲ್ ಈವ್ನಿಂಗ್ನ ಸ್ಪೆಂಡ್ ಮಾಡಬೇಕು ಅನ್ನೋರಿಗೆ ಒಂದು ಒಳ್ಳೆ ಆಪ್ಷನ್ ಇದು. ವೈಟ್ ಮಾರ್ಬಲ್ಸ್ ಇಂದ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಸನ್ಸೆಟ್ ಟೈಮಲ್ಲಿ ಬಂದರೆ ನಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸ್ತೀವಿ. ಗೋಪುರ ಕಾಣಿಸ್ತಿಲ್ಲ ಇದು ಸನ್ಸೆಟ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಹೊಳಿತಾ ಇದೆ. ಹಾಗೆ ಮುಂದೆ ನಾವು ಮೆಟ್ಲು ಹತ್ಕೊಂಡು ಬಂದರೆ ಇಲ್ಲಿ ನಮಗೆ 2 ಪ್ರತಿಮೆಗಳು ಕಾಣಿಸುತ್ತೆ. ಈ ಕಡೆ ಬಂದ್ಬಿಟ್ಟು ಬಸಂತ್ ಕುಮಾರ್ ಜಿ ಬಿರ್ಲಾ, ಹಾಗೆ ಅವ್ರ ವೈಫ್ದು. ಇವರು ಸತ್ಯಮಂಗಲಂ ಬಿರ್ಲಾ ಅವರ ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ತಾರೆ. ಸೊ ಅವರ ಮೆಮೊರಿಯಲ್ಗೋಸ್ಕರ ಸತ್ಯಮಂಗಲಂ ಬಿರ್ಲಾ ಅವರು ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ನಮಗೆ ರೈಟ್ ಸೈಡಲ್ಲಿ ಫಸ್ಟ್ ಸಿಗೋದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಒಳಗಡೆ ತುಂಬಾ ಚೆನ್ನಾಗಿದೆ ಆರ್ಕಿಟೆಕ್ಚರು. ಇವಾಗ ಇಲ್ಲಿ ಮೇನ್ ಟೆಂಪಲ್ ಒಳಗಡೆ ಹೋಗೋಣ. ಈ ಮಂದಿರದ ಗೋಡೆಗಳ ಮೇಲೆ ಇರುವ ಪ್ರತಿ ಕೆತ್ತನೆಯು ಸಾಧಾರಣ ಡಿಸೈನ್ ಅಲ್ಲ. ಅವುಗಳಲ್ಲಿ ಕೃಷ್ಣನ ಲೀಲೆಯ ಸಂಕೇತಗಳು, ಹೂವಿನ ಹಾಗೂ ಪ್ರಕೃತಿಯ ವಿನ್ಯಾಸಗಳು, ಪೌರಾಣಿಕ ಚಿಹ್ನೆಗಳನ್ನು ಒಳಗೊಂಡಿದೆ. ಈ ಕೆತ್ತನೆಗಳು ಕಣ್ಣಿಗೆ ಮಾತ್ರ ಅಲ್ಲ, ಮನಸ್ಸಿಗೆ ಕತೆ ಹೇಳ್ತವೆ. ಇಲ್ಲಿನ ಪ್ರಮುಖ ದೇವರು ರಾಧಾಕೃಷ್ಣ ಆಗಿದ್ರು. ಅವರ ಜೊತೆಗೆ ನಮಗೆ ಸೀತಾ, ರಾಮ, ಲಕ್ಷ್ಮಣ, ಹಾಗೆ ಸ್ವಲ್ಪ ಮುಂದೆ ಬಂದರೆ ಗಣೇಶ ಮತ್ತು ಆಂಜನೇಯ, ನಂದಿ ಮತ್ತು ಶಿವ, ಪಾರ್ವತಿ ಎಲ್ಲ ವಿಗ್ರಹಗಳು ಕಾಣಸಿಗುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ಅನ್ಸುತ್ತೆ ಇದು ಕಲ್ಲಿನಲ್ಲಿ ಬರೆದ ಭಕ್ತಿ ಸಾಹಿತ್ಯ ಅಂತ. ಈ ಟೆಂಪಲ್ ಇರೋದು ಏರ್ಪೋರ್ಟ್ ಡಬಲ್ಯೂ ಏರ್ಪೋರ್ಟ್ ಹತ್ರ. ಅಂದರೆ ಸಂಕೋಲ್, ಗೋವಾದ ಸಾಂಕೋಲ್ ಅನ್ನೋ ಒಂದು ಏರಿಯಾ ಏನಿದೆಯಲ್ಲ ಅಲ್ಲಿ ಬರುತ್ತೆ. ಬಿರ್ಲಾ ಕ್ಯಾಂಪಸ್ ಅಲ್ಲೇ ಇದೆ ಅದು. ಸೊ
ಸೊ ನಾವು ಇವಾಗ ಟೆಂಪಲ್ ಮುಗಿಸ್ಕೊಂಡು ಒಂದು ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂತ ರೆಸ್ಟೋರೆಂಟಿಗೆ ಬಂದಿದ್ದೀವಿ. We're thinking that do you ever see the ladders that ಒಂದು ಸೂದಿಂಗ್ ಮ್ಯೂಸಿಕ್ ಹಾಗೆ ಸೈಲೆಂಟ್ ಆಂಬಿಯನ್ಸ್ ಅಲ್ಲಿ ಡಿನ್ನರ್ ಮುಗಿಸ್ಕೊಂಡು ನಾವು ಇವಾಗ ಹೋಗ್ತಾ ಇದೀವಿ. ಸೊ ಇದಾಗಿತ್ತು ನಮ್ಮ ಡೇ 3 ಅಟ್ ಗೋವಾ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.